ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಮುಂದೆಯಿಂದ ಮಾಡಿದ್ರು, ನಾನು ಯಾಕೆ ಹಿಂದಿಂದ ಮಾಡಬಲ್ಲ. ಅದು ಚಾಲೆಂಜ್ ಮೊದಲೇ ಮಾಡಿದ್ರೆ ಏನು ಮಾಡೋದು ಒಂದು ಗೊತ್ತಿಲ್ಲ. ಮೊದಲೇ ಇಬ್ರು ಫಸ್ಟ್ ಲವ್ ಆಗೋಗುತ್ತೆ. ಲವ್ ಆಗೋಯ್ತೆ ಹೇಳಿದ್ಮೇಲೆ ಸೊ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಡೇ ಯೂಟ್ಯೂಬ್ ಚಾನಲ್. ವಿಡಿಯೋ 100 ಡೇಸ್ ಚಾಲೆಂಜ್ ಅಲ್ಲಿ ಇದು ನಾನು ಮೊದಲನೇ ಬ್ಲಾಗಿಂಗ್ ವಿಡಿಯೋ ಮಾಡ್ತಿರೋದು. ಏನು ಈಗಂತ ತೋರಿಸ್ತೀನಿ ಹೆಂಗಿದೆ. ಇವಾಗ ಯಾವ್ದ್ರ ಬಗ್ಗೆ ಮಾತಾಡೋದು, ಏನ್ ಬಗ್ಗೆ ಮಾತಾಡೋದು ಒಂದು ತಿಳಿಕಿಲ್ಲ ನನಗೆ. ನನ್ನ ಕತೆ ಹೇಳ, ನೀವು ಕೇಳಿ ಅಷ್ಟೇ. ಯಾವ ಕತೆ ಹೇಳಿ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂದು ಹುಡುಗ ಅಂಡ್ ಒಂದು ಹುಡುಗನ ಕತೆ. ಒಂದು ಹುಡುಗ ಅಂಡ್ ಒಂದು ಹುಡುಗಿ ಕತೆ. ಸಾರಿ ಒಂದು ಹುಡುಗ ಅಂಡ್ ಒಂದು ಹುಡುಗಿ ಕತೆ. ಫಸ್ಟ್ ಹುಡುಗನ ಶಾಟ್ ಹೋಗ್ತಾ ಇರ್ತಾನೆ. ಓಕೆ, ಪ್ಲಾಟ್ ಹೇಳ್ತೀನಿ ಏನು ಅಂತ. ನಾನು ನಿಮಗೆ ಫುಲ್ಲು ಸೀನ್ ಬೈ ಸೀನೋ ಎಲ್ಲ ಹೇಳ್ತೀನಿ, ಪ್ಲಾಟ್ ಹೇಳ್ಬಿಡ್ತೀನಿ ಏನು ಅಂತ. ಮೇನ್ಲಿ ಇಲ್ಲಿ ಆ ಹುಡುಗಂಗೆ ಆ ಹುಡುಗಿ ಸಿಗ್ತಾಳ ಅನ್ನೋದೇ ಕತೆ. ಜಸ್ಟ್ ಸಿಂಪಲ್. ಓಕೆ, ಕತೆಲೇ ಅಷ್ಟೇ. ತಿರುಗಾಡ್ತಾ ಹೇಳ ಅಲ್ಲ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಹುಡುಗ ಇರ್ತಾನೆ, ಆ ಹುಡುಗಂಗೆ ಆ ಹುಡುಗಿ ಸಿಗ್ತಾಳ ಇಲ್ವಾ ಅನ್ನೋದೇ ಕತೆ. ಇಲ್ಲಿ ಹುಡುಗ ಅನ್ಲಕ್ಕಿ ಅಂದರೆ ಇವನಿಗೆ ಏನು ಸಿಗ್ತಾರಲ್ಲ, ಅವ್ನು ಏನು ಇಷ್ಟಪಡ್ತಾನೆ ಅದು ಯಾವುದು ಸಿಗಲ್ಲ ಅನ್ನೋದೇ ಕತೆ ಬೇಸಿಕಲಿ. ಓಕೆ, ಇವಾಗ ಆ ಹುಡುಗ ಇವನು ಅವ್ನ ತಂದೆ ತುಂಬ ಇಷ್ಟಪಡ್ತಾನೆ, ಬಟ್ ಅವ್ನ ತಂದೆ ಸ್ವಲ್ಪ ಹೋಗ್ತಾರೆ. ಅದೊಂದಾಯ್ತು. ಇನ್ನೊಂದು ಅವ್ನು ಇಷ್ಟಪಟ್ಟು ನಾಯಿ ತಗೊಂಡಿರ್ತಾನೆ, ಆ ನಾಯಿನ ಒಂದು ದಿವಸ ತಗೋತೆ. ಸೊ ಇದೆಲ್ಲ ಕಳ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಹೋಗ್ತಾನೆ ಕಾಲೇಜಿಗೆ ಹೋಗ್ತಾನೆ. ಕಾಲೇಜಲ್ಲಿ ಒಂದು ಹುಡುಗಿನ ನೋಡ್ತಾನೆ, ಅಂದರೆ ಜಸ್ಟ್ ಇಂಪ್ರೆಸ್ ಆಗ್ತಾನೆ. ಅವತ್ತಿಂದ ಅವಳಿಗೂ ಕೂಡ ಇಂಪ್ರೆಸ್ ಆಗುತ್ತೆ. ಇಬ್ರು ಒಂದೇ ಸಲ ಅಟ್ ಎ ಟೈಮ್ ನೋಡಿದಾಗ ಇಬ್ರಿಗೂ ಆಬ್ವಿಯಸ್ಲಿ ಇಂಪ್ರೆಸ್ ಆಗುತ್ತೆ. ಅಲ್ಲಿಂದ ಒಂದು ಲವ್ ಕಂಟಿನ್ಯೂ ಆಗುತ್ತೆ. ಈಗ ಈ ಲವಲ್ಲಿ ಇವನು ಒಂದು ಭಯ ಇರುತ್ತೆ, ಎಲ್ಲಾರನ್ನೂ ಕಳ್ಕೊಂಡಿನ ಇಷ್ಟಪಟ್ಟಿರೋರ್ನ ಇವಳು ಕಳ್ಕೊಂಡ್ಬಿಡ್ತೀನಿ ಅನ್ನೋದೊಂದು ಭಯ ಸ್ಟಾರ್ಟ್ ಆಗುತ್ತೆ ಅವನಿಗೆ. ಚಾಟ್ ಮಾಡ್ತಾ ಇರ್ತಾನೆ, ಜಸ್ಟ್ ನಾವು ಫೋಕಸ್ ಮಾಡ್ತಾ ಇರ್ತೀವಿ, ಅವ್ನ ಮೊಬೈಲ್ ಚಾಟ್ ಮಾಡ್ತಾ ಇರ್ತಾನೆ ಅನ್ನೋದು. ಓಕೆನಾ, ಅವ್ನ ಮೊಬೈಲ್ ಚಾಟ್ ಮಾಡ್ತಾ ಇವಾಗ ಅದಾಯಿತು. ನೆಕ್ಸ್ಟು ಚಾಟ್ ಮಾಡ್ತಾನೆ, ಅದನ್ನು ಈಗ ಮೀಟ್ ಆಗೋಣ ಅಂತ ಒಂದು ಮೆಸೇಜ್ ಆಗ್ತೀವಿ. ಅಂದರೆ ಅವ್ನು ಮಾಡ್ತಾನೆ, ಅಂದರೆ ಕ್ಯಾರೆಕ್ಟರ್ಲಂಗೆ ಬರ್ದಿರ್ತೀವಿ. ಹೋಗ್ತಾನೆ, ಇವಾಗ ಇಲ್ಲಿ ರೆಡಿ ಆಗ್ತಾ ಇರ್ತಾನೆ. ಮತ್ತೆ ಅವಳನ್ನ ಮೀಟ್ ಆಗಿ ಅವಳು ಕೂಡ ಅದೇ ಎಕ್ಸೈಟ್ಮೆಂಟಲ್ಲಿ ಕಾಯ್ದಿರ್ತಾರೆ, ಬರ್ತಾ ಇರ್ತಾರೆ. ಬಟ್ ಇವನು ಹೋಗ್ತಾ ಇರ್ತಾನೆ, ಬರ್ತಾನೆ ಎಲ್ಲ ಇರುತ್ತೆ. ಸೊ ಹೋಗ್ತಾರೆ. ಹೋಗುವಾಗ ಇನ್ನೇನು ಅವಳು ಆ ಕಡೆ ರೋಡಲ್ಲಿ ನಿಂತಿರ್ತಾಳೆ, ಇವನು ಈ ಕಡೆ ರೋಡಲ್ಲಿ ನಿಂತಿರ್ತಾನೆ. ಸೊ ಮಧ್ಯದಲ್ಲಿ ವೆಹಿಕಲ್ ಎಲ್ಲ ಓಡಾಡ್ತಾರೆ, ಸ್ಪೀಡಲ್ಲೆಲ್ಲ ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ಮೇನ್ಲಿ ಅಲ್ಲೇನು ಹೋಗಬೇಕು ಅಷ್ಟರಲ್ಲಿ ಯಾವುದೋ ಒಂದು ಕಾರ್ ಬಂದು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಸೊ ಕಿಡ್ನಾಪ್ ಮಾಡ್ಕೊಂಡು ಹೋದ ತಕ್ಷಣನೇ ಇಮ್ಮಿಡಿಯೇಟು ಓಡ್ತಾನೆ ಅವಳನ್ನ ಕಾಪಾಡೋಗಿ ಇವನಿಗೊಂದು ಗಾಡಿ ಬಂದು ಬಿತ್ತು ಹೊಡ್ಬಿಟ್ಟು ಪಟ್ ಅಂತ ಆ ಸೌಂಡ್ ಪಟ್ ಅಂತ ಇವನು ಎದ್ಬಿಡ್ತಾನೆ. ಬಿಕಾಸ್ ಅಣ್ಣ ಏನಾಯ್ತಣ್ಣ, ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ ಕನ್ಸ್ಕೊಂಡಿರ್ತಾನೆ. ಮತ್ತೆ ಆ ಕನಸು ಮತ್ತೆ ಏನಾಗುತ್ತೆ, ಮತ್ತೆ ಮಲಗ್ತಾನೆ ಅವಳು. ಯಾಕೆಂದರೆ ಕನಸಲ್ಲಿ ಅವಳನ್ನ ನನ್ನ ಬಿಟ್ಟೋಗ್ಬಾರ್ದು ಅನ್ನೋದು ಒಂದು. ಸೊ ಯಾಕೆಂದರೆ ಈಗ ಆಲ್ರೆಡಿ ಅವನಿಗೆಲ್ಲ ಬಿಟ್ಟೋಗ್ತಿದ್ದಾರೆ, ಅಂದರೆ ಕಳ್ಕೊತಾ ಇರ್ತಾನೆ, ಎಲ್ಲ ಆಗ್ತಾ ಇರ್ತಾನೆ. ಸೊ ಇವಾಗಲೂ ಕೂಡ ಬಿಟ್ಟೋಗ್ಬಾರ್ದು ಅನ್ನೋದೇ ಒಂದಾಗಿರ್ತದೆ. ಸೊ ರೆಬಲ್ ತರ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲ ಜಸ್ಟ್ ಫಸ್ಟ್ ಸೀನ್ ಆಯಿತು. ಸೆಕೆಂಡ್ ರೌಂಡಲ್ಲಿ ಈಗ ಮತ್ತೆ ರೆಡಿ ಆಗ್ತಾ ಇರ್ತಾನೆ. ಈಗ ಅವಳನ್ನ ಹೋಗಿ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಈ ಆ್ಯಕ್ಚುಲಿ ಟ್ವಿಸ್ಟ್ ಇರೋದು, ಹೋಗ್ತಾನೆ ಸೇಮ್ ಪೊಸಿಷನ್, ಅವಳ ಕಡೆ ರೋಡು ಇವನು ಈ ಕಡೆ ರೋಡು ದಾಟ್ ಹೋಗ್ಬೇಕು. ಬಟ್ ಮಧ್ಯದಲ್ಲಿ ವೆಹಿಕಲ್ ಓಡಾಡ್ತಿದೆ, ನೆನಪಿರಲಿ. ಓಕೆ, ಇವಾಗ ಹೋಗ್ಬೇಕು. ಇಬ್ರು ಬರ್ತಾ ಇರ್ತಾರೆ, ಹತ್ತಿರ ಬಂದು ನೀನು ಮೀಟ್ ಆಗಬೇಕು ಇಬ್ರು. ಅನ್ಫಾರ್ಚುನೇಟ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗುತ್ತೆ. ಈಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಳಿಗೆ ಕಾರ್ ಬಂದು ಗುದ್ದಿದ ತಕ್ಷಣವೇ ಅವಳು ಬಿದ್ದು ಬ್ಲಡ್ ಎಲ್ಲ ಬಂದು ಕೆಳಗಡೆ ಬಿದ್ದೋಗ್ತಾಳೆ. ಸೊ ಇದೇ ಅಂದರೆ ಜೋರಾಗಿ ಕಿರಿಸ್ತಾನೆ. ಇಮಿಡಿಯೇಟ್ ಕಟ್ಟಾಗಿ ಆಸ್ಪತ್ರೆ ಸೀನ್ ಆಗುತ್ತೆ. ಆಸ್ಪತ್ರೆ ಸೀನಲ್ಲಿ ಇಲ್ಲಿ ಅಲ್ಲಿ ಹೋಗಿರ್ತಾನೆ, ಎಲ್ಲ ಅಡ್ಮಿಟ್ ಆಗುತ್ತೆ, ಎಲ್ಲ ಆಗುತ್ತೆ. ಇಲ್ಲಿ ಎಮೋಷನಲ್ ಡ್ರಾಮಾ ಸೀನ್ ಅಂದರೆ ಅವ್ರ ತಂದೆ ತಾಯಿ ಬರ್ತಾರೆ, ಬಂದು ಅವನ ಹತ್ರ ಬಂದು ಅವ್ನು ಸರ್ ಒಂದು ಕೆಪ್ಪಲಿಗೆ ರಪ್ಪ ಅಂತ ಹೊಡಿದ್ರ. ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರು ಕೂಡ ಅರ್ಥ ಮಾಡ್ಕೋಬೇಡಿ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ಸಬ್ಸ್ಕ್ರೈಬ್ ಆಗಬೇಡಿ, ನಿಮ್ಮ ಇಷ್ಟ, ವಾಟ್ ಎವರ್. ಇದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲ, ಇದು ಬೇರೆ ಯೂಟ್ಯೂಬ್ ಚಾನಲ್ಲು. ಆವಾಗ
ಅವಾಗ ಕದ್ದು ವಿಡಿಯೋ ಮಾಡ್ತಾ ಇರ್ತೀನಿ ಅವ್ರು ಇಲ್ಲದ ಟೈಮಲ್ಲಿ. ಇದಿಷ್ಟು ನನ್ನ ವಿಡಿಯೋ ಅಲ್ದಿರೋದು ವಿಡಿಯೋ. ಆ್ಯಂಡ್ ದೆನ್ ಈ ವಿಡಿಯೋ ಯಾರಿಗೆಲ್ಲ ಅರ್ಥ ಆಗಿಲ್ಲ ದಯವಿಟ್ಟು ಒಂಚೂರು ಅರ್ಥ ಮಾಡ್ಕೋಬೇಡಿ. ಇದು ನನ್ನ ಆನೆಸ್ಟ್ ರಿಕ್ವೆಸ್ಟು. ದಯವಿಟ್ಟು ಮೊಬೈಲ್ನ 24 ಗಂಟೆ ನೋಡ್ತಾ ಇರಿ. ಯಾರು ಕೂಡ ಏನು ಮೊಬೈಲ್ ಬಿಟ್ಟು ಹೋಗಬೇಡಿ. ದಯವಿಟ್ಟು ಮೊಬೈಲ್ನೇ